ದೇಶದ ಮೊದಲನೇ ಗೃಹ ಸಚಿವರಾದಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ರೀತಿಯಲ್ಲಿ ಅವರು ದೇಶದ ಏಕೀಕರಣಕ್ಕೆ ದೊಡ್ಡ ರೀತಿಯ ಕೆಲಸವನ್ನು ಮಾಡಿದರು. ಎಲ್ಲ ಮುಸ್ಲಿಂ ಸ್ಟೇಟ್ಸನ್ನು ಸೇರಿಸಿಕೊಂಡು ಅಖಂಡ ಭಾರತವನ್ನು ನಿರ್ಮಾಣ ಮಾಡುವಲ್ಲಿ ಅವರಿಗೆ ದೊಡ್ಡ ಮಹತ್ತರವಾದ ಪಾತ್ರ ಇದೆ. ಆ ಕಾರಣಕ್ಕಾಗಿ ಅವರ ಜನ್ಮ ವರ್ಷಾಚರಣೆಯನ್ನು ರಾಷ್ಟ್ರೀಯ ಏಕತಾ ದಿವಸವಾಗಿ ನಮ್ಮ ಪ್ರಧಾನಮಂತ್ರಿಯಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹಲವಾರು ವರ್ಷಗಳಿಂದ ವ್ಯವಸ್ಥಿತವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಬಾರಿ ಅವರ ಜನ್ಮ ವರ್ಷಾಚರಣೆ 150ನೇ ವರ್ಷ ಆಗಿರುವ ಕಾರಣ ಅತ್ಯಂತ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅದು ಎಲ್ಲ ಜನರನ್ನು ಜೋಡಿಸಿಕೊಂಡು ಆಚರಣೆ ಮಾಡಬೇಕು ಮತ್ತು ಜನರ ಜೋಡಣೆಯಿಂದ, ವಿಶೇಷವಾಗಿ ಯುವಜನರ ಜೋಡಣೆಯಿಂದ ಒಂದು ರಾಷ್ಟ್ರ ನಿರ್ಮಾಣದ ಪರಿಕಲ್ಪನೆಯನ್ನು, ಜನ ಭಾಗಿದಾರಿಯನ್ನು ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಯೋಜನೆ ಆಗಿದೆ. ವಿಶೇಷವಾಗಿ ನಮ್ಮ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಮೂಲಕ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದೆ. ಸರ್ದಾರ್ ಅಟ್ 150 ಅನ್ನುವಂಥ ಒಂದು ಏಕ್ ಭಾರತ್ ಆತ್ಮನಿರ್ಭರ್ ಭಾರತ್ ಅನ್ನುವಂಥ ಒಂದು ಘೋಷವಾಕ್ಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ಅದರಲ್ಲಿ 6ನೇ ತಾರೀಕಿಗೆ ಅಕ್ಟೋಬರ್ 6, 2025 ಈ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರದ ಯೋಜನಾ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವರಾದಂಥ ಮನ್ಸುಖ್ ಮಾಂಡವೀಯ ಅವರು ಘೋಷಣೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಆಚರಣೆ ಮಾಡಬೇಕು, ಡಿಜಿಟಲ್ ಮಾಧ್ಯಮದ ಮುಖಾಂತರ ಜೋಡಣೆ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನುವಂಥದ್ದನ್ನು ಇಟ್ಕೊಂಡಿದ್ದಾರೆ. ಇದರಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ. ಬೇರೆ ಬೇರೆ ಹಂತದಲ್ಲಿ ಆ ಕಾರ್ಯಕ್ರಮಗಳು ನಡೀತಾ ಇದೆ. ಅದರಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ರೀಲ್ಸ್ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ, ಪ್ರಬಂಧ ಬರೆಯುವ ಸ್ಪರ್ಧೆಗಳನ್ನು ಮಾಡ್ತಾ ಇದ್ದಾರೆ, ಸರ್ದಾರ್ ಅಟ್ 150 ಯಂಗ್ ಲೀಡರ್ಸ್ ಪ್ರೋಗ್ರಾಮ್ ಕಾರ್ಯಕ್ರಮಗಳನ್ನು ಹೊಂದಿದ್ದಾರೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ವಿಜೇತರಾದ 150 ವಿಜೇತರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರುವಂಥ ಪಾದಯಾತ್ರೆಯಲ್ಲಿ ಭಾಗವಹಿಸುವಂಥ ಒಂದು ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ. ಅಭಿಯಾನದ ವಿವಿಧ ಹಂತಗಳಿವೆ. ಅದರಲ್ಲಿ ಜಿಲ್ಲಾ ಮಟ್ಟದ ಪಾದಯಾತ್ರೆಗಳು ಅಂತ, ಜಿಲ್ಲಾ ಮಟ್ಟದಲ್ಲಿ ಯೂನಿಟಿ ಮಾರ್ಚ್ ನಡೀಲಿಕ್ಕೆ ಇದೆ. ಅದನ್ನು ಅಕ್ಟೋಬರ್ 31ರಿಂದ ನವೆಂಬರ್ 25ರವರೆಗೆ ದೇಶದಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳು ಮತ್ತು ಕೆಲವು ಜಿಲ್ಲೆಗಳಲ್ಲಿ ಎರಡೆರಡು ಸ್ಥಳಗಳಲ್ಲಿ ಮಾಡಲಿಕ್ಕೆ ಯೋಚನೆ ಮಾಡಿದೆ. ನಮ್ಮ ಜಿಲ್ಲೆಯಲ್ಲಿ ಇದು ದಕ್ಷಿಣ ಕನ್ನಡದ ಕೇಂದ್ರ ಸ್ಥಾನವಾಗಿರುವಂಥ ಮಂಗಳೂರು ನಗರದಲ್ಲಿ ಮತ್ತು ಪುತ್ತೂರು ತಾಲೂಕು ಹೆಡ್ಕ್ವಾರ್ಟರ್ಸ್ ಪುತ್ತೂರು ನಗರದಲ್ಲಿ ಯೋಚನೆ ಮಾಡಿದ್ದೇವೆ. ನವೆಂಬರ್ 10ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ಮಂಗಳೂರಿನ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಏನಿದೆ, ಅಂಬೇಡ್ಕರ್ ಸರ್ಕಲ್ನಿಂದ ಪುರಭವನದವರೆಗೆ ಈ ಪಾದಯಾತ್ರೆ ಅಂದರೆ ಯೂನಿಟಿ ಮಾರ್ಚ್ ನಡೀಲಿಕ್ಕಿದೆ. ಪುತ್ತೂರಿನಲ್ಲಿ 12ನೇ ತಾರೀಕಿಗೆ ಬೆಳಿಗ್ಗೆ 9:30 ಗಂಟೆಗೆ ವಿವೇಕಾನಂದ ವೃತ್ತ, ನೆಹರು ನಗರ ವಿವೇಕಾನಂದ ವೃತ್ತ, ಅಲ್ಲಿಂದ ಮಾಲಿಂಗೇಶ್ವರ ದೇವಸ್ಥಾನದವರೆಗೆ ಈ ಪಾದಯಾತ್ರೆ ನಡೀಲಿಕ್ಕಿದೆ. ನಾನು ಈ ಸಂದರ್ಭದಲ್ಲಿ ಇದರಲ್ಲಿ ದೊಡ್ಡ ಮಟ್ಟದಲ್ಲಿ ಯುವಕರು, ವಿಶೇಷವಾಗಿ NSS ಮತ್ತು NCCಯ ಸ್ವಯಂ ಸೇವಕರು, ಸಾಂಸ್ಕೃತಿಕ ತಂಡಗಳು, ಸಾರ್ವಜನಿಕವಾಗಿ ಜೋಡಿಸಿಕೊಂಡಂಥ ಎಲ್ಲ ಸಂಘಟನೆಗಳು, ಮಾಧ್ಯಮದ ಪ್ರತಿನಿಧಿಗಳು, ಸಮಾಜದಲ್ಲಿ ಪ್ರಮುಖರು ಅಂತ ಹೇಳಿದ್ದಾರೆ, ಸಮಾಜದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರು ಮತ್ತು ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅನ್ನುವಂಥ ವಿನಂತಿಯನ್ನು ಮತ್ತು ಕರೆಯೋದನ್ನು ತಮ್ಮ ಮುಖಾಂತರ ಎಲ್ಲರಿಗೂ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಯಾಕೆಂದರೆ ಇದರ ಉದ್ದೇಶ ಇರುವಂಥದ್ದು ಈ ರಾಷ್ಟ್ರೀಯ ಏಕತಾ ದಿವಸ ಮತ್ತು ಏಕತಾ ಅಭಿಯಾನ, ಸರ್ದಾರ್ ಅಟ್ 150 ಅಭಿಯಾನದ ಉದ್ದೇಶ ಇರುವಂಥದ್ದು ಜನ ಭಾಗಿದಾರಿ ಆಗಬೇಕು, ಜನರು ಇದರಲ್ಲಿ ಜೋಡಿಸ್ಕೊಳ್ಬೇಕು ಮತ್ತು ಜನರ ಜೋಡಣೆಯಿಂದಲೇ ರಾಷ್ಟ್ರ ನಿರ್ಮಾಣವನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನಮಂತ್ರಿಗಳ ಸಂಕಲ್ಪ. ಆ ದೃಷ್ಟಿಯಿಂದ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಜೋಡಿಸಿಕೊಳ್ಬೇಕು ಮತ್ತು ವಿಶೇಷವಾಗಿ ಮಾಧ್ಯಮಗಳಿಗೆ ದೊಡ್ಡ ರೀತಿಯ ಪ್ರಚಾರವನ್ನು ಕೊಟ್ಟು ಜನರ ಜೋಡಣೆಯಲ್ಲಿ ಸಹಕಾರ